ಮಂಗಳೂರಿನ ಸ್ವಸ್ತಿಕ ನ್ಯಾಷನಲ್ ಬಿಸಿನೆಸ್ ಸ್ಕೂಲ್ನ ರಾಷ್ಟ್ರೀಯ ಸೇವಾ ಯೋಜನೆಯ ರೋವರ್ಸ್ ಮತ್ತು ರೇಂಜರ್ಸ್ ಘಟಕದ ವತಿಯಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ಪರಿಸರ ಮೈತ್ರಿ ಎಂಬ ಕಾರ್ಯಕ್ರಮವು ನಗರದ ಸುಲ್ತಾನ್ ಬತ್ತೇರಿಯಲ್ಲಿರುವ ಸ್ವಸ್ತಿಕ ವಾಟರ್ ಫ್ರಂಟ್ನಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಲೋಕಸಭಾ ಸದಸ್ಯರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಸಸಿ ನೆಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಯಾಗಿ ಆಯ್ಕೆಯಾದ ನಂತರದ ಮೊದಲ ಕಾರ್ಯಕ್ರಮವೇ ಪರಿಸರ ದಿನಾಚರಣೆಯ ಕಾರ್ಯಕ್ರಮ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಸಂತಸ ತಂದಿದೆ ಎಂದರು. ಜನಪ್ರತಿನಿಧಿಯಾಗಿ ಆಯ್ಕೆಯಾದ ನಂತರ ನಾನು ಭಾಗವಹಿಸುತ್ತಿರುವ ಮೊದಲನೇ ಕಾರ್ಯಕ್ರಮ ನನ್ನ ಆತ್ಮೀಯ ಸ್ನೇಹಿತರ ಕಾರ್ಯಕ್ರಮ, ಎರಡನೇದು ಪರಿಸರಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ, ಮೂರನೇದು ವಿದ್ಯಾರ್ಥಿಗಳ ಮಧ್ಯೆ ನಡೀತಿರುವಂಥ ಕಾರ್ಯಕ್ರಮ, ನಾಲ್ಕನೇದು ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಗಳ ಮಧ್ಯೆ ನಡೀತಿರುವಂಥ ಕಾರ್ಯಕ್ರಮ. ಹಾಗಾಗಿ ಅದ್ಭುತವಾದ ಅತ್ಯಂತ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶ್ವ ಪರಿಸರ ದಿನದ ಅಂಗವಾಗಿ ನಾವು ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಭಾರತದಲ್ಲಿ ಸಹಜವಾಗಿ ಆಗ್ತಾ ಇದ್ದಂಥ ಪ್ರಕ್ರಿಯೆ ಇವತ್ತು ಈ ರೀತಿ ಒಂದು ದಿನದ ನೆಪ ಇಟ್ಕೊಂಡು ಮಾಡುವಂಥ ದುರ್ದೈವದ ಸಂಗತಿಯ ಮಧ್ಯೆ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇರೋದು ಅಷ್ಟೇ ಖುಷಿ ಕೊಡುವಂಥ ಸಂಗತಿ. ಯಾಕೆಂದರೆ ಇವತ್ತು ಸಮಾಜ ಬದಲಾಗಿದೆ, ನಾವು ಬದುಕುವ ರೀತಿ ಬದಲಾಗಿದೆ, ನಮ್ಮ ಕುಟುಂಬ ಪದ್ಧತಿಯ ಬದಲಾಗಿದೆ, ಹಳ್ಳಿಯಿಂದ ನಗರಕ್ಕೆ ಬಂದು ಬದುಕುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದೆಲ್ಲದರ ಮಧ್ಯೆ ನಾವು ಇರುವಂಥ ಭೂಮಿ ಎಲ್ಲ ಜೀವರಾಶಿಗಳಿಗೆ ಪೂರಕವಾಗಿ ಇರಬೇಕು ಅನ್ನುವಂಥದ್ದು ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟಂಥ ಮಾರ್ಗ. ಹಾಗಾಗಿ ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ. ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ರಾಘವೇಂದ್ರ ಹೊಳ್ಳ ಅವರು ಮಾತನಾಡಿ, ಪರಿಸರ ಮೈತ್ರಿ ಕಾರ್ಯಕ್ರಮದ ಮೂಲಕ ಯುವಜನರು, ವಿದ್ಯಾರ್ಥಿಗಳು ಮತ್ತು ಸ್ವಯಂ ಸೇವಕರು ಸಮುದಾಯದಲ್ಲೇ ಪರಿಸರ ಜಾಗೃತಿ ಮತ್ತು ಸುಸ್ಥಿರ ಅಭ್ಯಾಸಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮ ಇವತ್ತು ಆರಂಭ ಮಾತ್ರ. ಈ ಪ್ರದೇಶದ ಸುಮಾರು 1.5 ಕಿಲೋಮೀಟರ್ ಡಯಾಮೀಟರ್ ಅಲ್ಲಿ ಇರುವಂತಹ ಮನೆಗಳಿಗೆ ಇನ್ನು ಮುಂದೆ ನಮ್ಮ ಸ್ಕೌಟ್ಸ್, ರೋವರ್ಸ್ ಅಂಡ್ ರೇಂಜರ್ಸ್, ಅದೇ ರೀತಿಯಾಗಿ NSS ನ ವಿದ್ಯಾರ್ಥಿಗಳು ಭೇಟಿ ಕೊಟ್ಟು ಅವರಿಗೆ ಯಾವ ಗಿಡ ಬೇಕು, ಯಾವ ಮರ ಬೇಕು ಅಂತ ನೋಡಿ ಅದನ್ನು ಪಟ್ಟಿ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಈಗಾಗಲೇ ಕೊಡ್ತೇವೆ ಅಂತೇಳಿ ಅದನ್ನು ಈ ವಿದ್ಯಾರ್ಥಿಗಳು ಅವರ ಮನೆಯಲ್ಲಿ ಹೋಗಿ ನಟ್ಟು ಸುಮಾರು 5 ವರ್ಷ ಅದು ಬೆಳೆಯುವಲ್ಲಿವರೆಗೆ ನೋಡಿಕೊಳ್ಳುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮ. ಸುಮಾರು 1,000-2,000 ಗಿಡಗಳನ್ನು ಈ ಪರಿಸರದಲ್ಲಿ ನಾವು ನಡುವಂತಹ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಕೇವಲ ಕ್ಯಾಂಪಸ್ ಅಲ್ಲಿ ಇಲ್ಲಿರೋ ಸುತ್ತಮುತ್ತ ಎಲ್ಲ ಮನೆಯಲ್ಲಿ ಪ್ಲಸ್ 5 ವರ್ಷ ಮೇಂಟೆನೆನ್ಸ್ ಮಾಡುವಾಗ, ಇಲ್ಲದ್ರೆ ಕೇವಲ ವನಮಹೋತ್ಸವದ ದಿವಸ ಅಥವಾ ಪರಿಸರ ದಿವಸ ಗಿಡ ನಡೆದು 4 ದಿವಸಕ್ಕದು ಹೋಗಿರ್ತದೆ. ಅದರ ಬದಲಾಗಿ ಸಸ್ಟೈನೇಬಲ್ ಆಗಿ ಮಾಡುವಂತಹ ಕಾರ್ಯಕ್ರಮವನ್ನು ನಾವು ಇವತ್ತು ಆಯೋಜಿಸಿದ್ದೇವೆ. ಕಾರ್ಯಕ್ರಮದಲ್ಲಿ ನಂದನ್ ಮಲ್ಯ, ಕಾರ್ಪೊರೇಟರ್ ಗಣೇಶ್, ಅಲಂಕಾರ ಬಾಬು ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ಮಾಲಿನಿ ಎನ್ ಹೆಬ್ಬಾರ್ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.